ಕೃಷ್ಣೆ ಒಡಲಲ್ಲಿ ಕೋಲಾಹಲ ಎದ್ದಿದೆ. ತುಂಗಭದ್ರಾ ಮಡಿಲಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಮಲಪ್ರಭಾ ಘಟಪ್ರಭಾ ನದಿಗಳು ಅಬ್ಬರಿಸುತ್ತಿದ್ದು ಬದುಕಿನ ಜಂಘಾಬಲವೇ ಹುದುಗಿ ಹೋಗಿದೆ. ಉತ್ತರ ಕರ್ನಾಟಕದಲ್ಲಿ ನೆರೆ ಆ ಮಟ್ಟಿಗೆ ಆತಂಕ ಸೃಷ್ಟಿಸಿದೆ. ತೆರೆಗಳನ್ನ ನೋಡಿದ್ರೆ ನಿಜವಾಗ್ಲೂ ಸಹಜವಾಗಿ ಭಯ ಹುಟ್ಟಿಸುವಂತಹ ಸ್ಥಿತಿ. ಯಾವುದು ನದಿಯೋ ಯಾವುದು ತೀರವೋ, ರಸ್ತೆ ಎಲ್ಲಿದೆಯೋ ಸೇತುವೆ ಅದೆಲ್ಲಿದೆಯೋ ಗೊತ್ತಾಗ್ತಿಲ್ಲ. ನದಿಗಳ ಅಬ್ಬರಕ್ಕೆ ಸಿಕ್ಕಿದ್ದೆಲ್ಲವೂ ಸ್ವಾಹ ಆಗಿದೆ. ಮನೆ ದೇಗುಲ ಜಮೀನುಗಳೆಲ್ಲ ಜಲಾಘಾತಕ್ಕೆ ಮಾಯ ಆಗ್ಬಿಟ್ಟಿವೆ. ಇಲ್ನೋಡಿ ತುಂಗಭದ್ರಾ ನದಿಯ ಭೋರ್ಗರೆತವನ್ನ. ಕೊಪ್ಪಳದ ಮುನಿರಾಬಾದ್ ಬಳಿಯ ಡ್ಯಾಂನಿಂದ 1,39,000 ಕ್ಯೂಸೆಕ್ ನೀರನ್ನ ಹೊರಬಿಟ್ಟಿದ್ದಾರೆ. ಇದರಿಂದ ಬಳ್ಳಾರಿಯ ಕಂಪ್ಲಿಯಲ್ಲಿರುವ 900 ಮೀಟರ್ ಉದ್ದದ ಕಂಪ್ಲಿ ಚಿಕ್ಕಜಂತಕಲ್ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ತುಂಗಭದ್ರಾ ನೀರಿಂದ ಕೊಪ್ಪಳದ ಕಾರಟಗಿಯ ಬೆನ್ನೂರಿನಲ್ಲಿರುವ ಹೊಳೆ ಬಸವೇಶ್ವರ ದೇಗುಲ ಕೂಡ ಮುಳುಗಡೆಯಾಗಿದೆ. ಬಾಗಲಕೋಟೆಯಲ್ಲಿ ಘಟಪ್ರಭಾ ಪ್ರವಾಹ, ಗ್ರಾಮವೇ ಜಲಾವೃತ. ಘಟಪ್ರಭೆಯ ಪ್ರಕೋಪಕ್ಕೆ ಈಗ ಇಡೀ ಊರೇ ಮುಳುಗಡೆ ಆಗ್ತಾ ಇದ್ದಾವೆ. ಮನೆಗಳ ಎಲ್ಲವನ್ನೂ ಕೂಡ ಬಿಟ್ಟು ಇದೀಗ ಕಾಳಜಿ ಕೇಂದ್ರದಲ್ಲಿ ಎಲ್ಲರೂ ಕೂಡ ಬಂದು ತಂಗಿರುವಂಥದ್ದು. ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿ ಕೀಳಿಡ್ತಿದೆ. ನದಿ ಪ್ರವಾಹದಿಂದ ಮುಧೋಳದ ಮಿರ್ಜಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳು ಮುಳುಗಿವೆ. ತರಾತುರಿಯಲ್ಲಿ ಜನರು ಊರು ತೊರೆದು ಕಾಳಜಿ ಕೇಂದ್ರ ಸೇರುತ್ತಿದ್ದಾರೆ. ಇನ್ನು ರಬಕವಿ ಬನಹಟ್ಟಿ ತಾಲೂಕಿನ ಢವಳೇಶ್ವರ ಗ್ರಾಮಕ್ಕೂ ನದಿ ನೀರು ನುಗ್ಗಿದೆ. ಲಕ್ಷ್ಮೀ ದುರ್ಗಾದೇವಿ ದೇಗುಲ ಈಗಾಗಲೇ ಮುಳುಗಿದ್ದು ಹಂತ ಹಂತವಾಗಿ ಇಡೀ ಊರನ್ನೇ ನದಿ ನೀರು ಆವರಿಸಿಕೊಳ್ತಿದೆ. ಜಿಲ್ಲೆಯಲ್ಲಿ ಕೃಷ್ಣಾ ನದಿಯು ಭೋರ್ಗರೆಯುತ್ತಿದೆ. ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲ ಈಗಾಗಲೇ ಕೃಷ್ಣೆಯಿಂದ ಜಲಾವೃತಗೊಂಡಿದೆ. ಕಬ್ಬು, ಉದ್ದು, ಜೋಳ, ತೊಗರಿ ಬೆಳೆ ಮುಳುಗಡೆಯಾಗಿದೆ. ಇನ್ನು ಚಿಕ್ಕಪಡಸಲಗಿ ಸೇತುವೆ ಮುಳುಗಡೆಗೆ ಇನ್ನು 6 ಅಡಿಯಷ್ಟೇ ಬಾಕಿ ಇದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಜಮಖಂಡಿಯ ಅಲಗೂರಿನಲ್ಲಿ ಕೃಷ್ಣಾ ನದಿಯಲ್ಲಿ ರೈತ ಸಿದ್ದಪ್ಪ ಕೊಚ್ಚಿ ಹೋಗಿದ್ದು ಶೋಧ ನಡೆಯುತ್ತಿದೆ. ಕೃಷ್ಣಾ ಭೋರ್ಗರೆತಕ್ಕೆ ರಾಯಚೂರಿನ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಿದೆ. ಇದರಿಂದ ನಡುಗಡ್ಡೆ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ನಡುಗಡ್ಡೆಯಲ್ಲಿ ಕುರಿಗಾಹಿಗಳು ಸಿಲುಕಿದ್ದು ಪರದಾಡ್ತಿದ್ದಾರೆ. ಶೀಲಹಳ್ಳಿ ಅಂಚಿನಾಳ್ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಸರ್. ಈ 2,80,000 ಕ್ಯೂಸೆಕ್ಸ್ ನೀರು ಬರಕತ್ತಿದೆ ಸರ್. ಈಗ ಒಳೆದಂಡಿಗಿರ್ತಕ್ಕಂಥ ರೈತರು ಮೋಟ್ರ್ಗಳು ಅವು ಇವು ಫುಟ್ಬಾಲ್ ಅಂತ ಭಾಳಷ್ಟು ಲಾಸ್ ಆಗಿದೆ ಸರ್. ಈಗ ಚಾಲ ಹುಡ್ರಿಗೆ ಈಗ ಏನಿಲ್ಲ ಅಂದ್ರೆ ಬಸ್ 45 ಕಿಲೋಮೀಟರ್ ದೂರ ಸುತ್ತಾಕಿ ಹೋಗ್ಬೇಕು ಸರ್. ಬ್ರಿಡ್ಜ್ ಬಂದಾಗಿರೋದ್ರಿಂದ 8-9 ಹಳ್ಳಿಗೆ ಈಗ ಸಮಸ್ಯೆ ಆಗಿದೆ ಸರ್. ಏನು ಮಾಡೋಕ್ಕಿಲ್ಲ ಸರ್. ಹೆಲ್ತ್ ಸಮಸ್ಯೆ ಬಂದ್ರೆ ಏನು ಮಾಡೋಕ್ಕಿಲ್ಲ ರೀ. ಅದೊಂದು ಬ್ರಿಡ್ಜ್ ಮುಳುಗಿದ್ರೆ ಎಲ್ಲ ಇಲ್ಲೇ ಸಾಯದ್ರಿ ಅವರು. ಇನ್ನು ತುಂಗಭದ್ರಾ ನದಿ ನೀರಿನಿಂದ ಎಲೆ ಬಿಚ್ಚಾಲಿಯಲ್ಲಿರುವ ರಾಯರ ಜಪದ ಕಟ್ಟೆ ಕೂಡ ಜಲಾವೃತಗೊಂಡಿದೆ. ರಾಯರು ಸುಮಾರು 13 ವರ್ಷ ತಪಸ್ಸು ಮಾಡಿದ್ದ ಸ್ಥಳ ತುಂಗಭದ್ರಾ ಪ್ರತಾಪದಿಂದ ಮುಳುಗಡೆಯಾಗಿದೆ. ಇನ್ನು ನೆರೆ ಪೀಡಿತ ಸ್ಥಳಗಳಿಗೆ ತೆರಳುವಂತೆ ಸಂಪುಟ ಸಹೋದ್ಯೋಗಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಸಂತ್ರಸ್ತರಿಗೆ ಅಗತ್ಯ ನೆರವು ನೀಡುವಂತೆ ತಿಳಿಸಿದ್ದಾರೆ. ಏನೇ ಹೇಳಿ ಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಬದುಕನ್ನೇ ಕೊಚ್ಚಿ ಹೋಗುವಂತೆ ನುಗ್ಗುತ್ತಿರುವ ನೀರು ಕಂಡು ಜನ ನಡುಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.